ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಫ್ರೆಂಡ್ಸ್, ಇನ್ನೇನು ಆಷಾಢ ಮುಗಿತಾ ಇದೆ, ಶ್ರಾವಣ ಬರ್ತಿದೆ. ಶ್ರಾವಣ ಬರ್ತಾ ಇದೆ ಅಂದರೆ ಹಿಂದೂಗಳಿಗೆ ಹಬ್ಬಗಳು ಸಾಲಾಗಿ ಬರ್ತಾ ಹೋಗುತ್ತೆ. ಇನ್ನೇನು ಹತ್ತಿರದಲ್ಲಿರೋ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಹೇಗೆ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತೀನಿ. ಅದರಲ್ಲೂ ಯಾರು ಇದು ಫಸ್ಟ್ ಟೈಮ್ ಸೀರೆ ಉಡಿಸ್ತಾ ಇದ್ದೀರಾ ಅವರಿಗಂತೂ ಇದು ತುಂಬ ಈಸಿಯಾಗಿ ಮಾಡ್ಬೋದು. ಮತ್ತು ಹಾಗೆ ಇನ್ನು ತುಂಬ ಜನ ಪ್ರತಿ ಸಲ ಸೀರೆ ಉಡಿಸಿ ವ್ರತ ಮಾಡ್ತಾ ಇರ್ತಾರೆ, ಆದರೂ ಕೂಡ ಏನೋ ಒಂದು ಮಿಸ್ ಆಗ್ತಾ ಇರುತ್ತೆ, ಕರೆಕ್ಟಾಗಿ ಸೀರೆ ಉಡ್ಸೋಕ್ಕಾಗ್ತಿಲ್ಲ ಅಂತೆಲ್ಲ ಅಂದ್ಕೊಳ್ಳೋರು ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಇದು ಈಸಿಯಾಗಿ ಮಾಡ್ಬೋದು. ತುಂಬ ಒಂದು 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ನೀವು ಮಾಡ್ಕೋಬೋದು. ಸೀರೆನ ನೆರಿಗೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಕ್ವಿಕ್ಕಾಗಿ ಸೀರೆನ ಉಡಿಸ್ಬಿಟ್ಟು ಪೂಜೆ ಮಾಡ್ಬೋದು. ಸೊ ವಿಡಿಯೋನ ಕೊನೆವರೆಗೆ ಎಲ್ಲೂ ಮಿಸ್ ಮಾಡದೆ ನೋಡಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಸೀರೆನ ನೆರಿಗೆ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಇಲ್ಲಿ ಸೀರೆ ಇದೆ, ಇದನ್ನು ಎಲ್ಲೂ ಫೋಲ್ಡಿಂಗ್ ಇಲ್ಲದೆ ಇರೋ ಹಾಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಸೆರಗು ಇರೋ ಭಾಗನ ಮುಂದಕ್ಕೆ ಬಿಟ್ಟು ಇನ್ನೊಂದು ಭಾಗದಿಂದ ನಾವು ನೆರಿಗೆ ತಗೊಳ್ತಾ ಬರಬೇಕು. ಫಸ್ಟು ಒಂದು ಫೋಲ್ಡ್ ಮಾಡ್ಕೊಳ್ಳಿ ದೊಡ್ಡದಾಗಿ. ಆ ಫೋಲ್ಡ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ನಿಮಗೆ ನೆರಿಗೆಗೆ ಎಷ್ಟು ಅಳತೆ ಬೇಕೋ ಅಷ್ಟು ಫೋಲ್ಡಿಂಗ್ ಮಾಡ್ಕೋಬೋದು. ಇವಾಗ ಇದು ಸ್ವಲ್ಪ ದೊಡ್ಡ ಆಗಿದೆ, ನಾನು ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತೀನಿ. ಅಂದರೆ ನಾವು ನಾರ್ಮಲಾಗಿ ಸೀರೆ ನೆರಿಗೆ ಎಷ್ಟು ತೆಗಿತೀವಿ ಅಷ್ಟು ಚಿಕ್ಕದಾಗಿ ಇವಾಗ ನೋಡಿ ಕರೆಕ್ಟಾಗಿದೆ. ಈಗ ನಾನು ಇದೇ ಸೇಮ್ ಅಳತೆಗೆ ಎರಡೂ ಕಡೆಯಿಂದ ನೆರಿಗೆ ತಗೊಳ್ತಾ ಹೋಗ್ತೀನಿ. ಎಲ್ಲ ನೆರಿಗೆಗಳು ಒಂದೇ ಅಳತೆಯಲ್ಲಿರಬೇಕು, ಒಂದು ದೊಡ್ಡ ಒಂದು ಚಿಕ್ಕ ಇರಬಾರ್ದು. ಆದಷ್ಟು ಒಂದೇ ಅಳತೆಯಲ್ಲಿ ನೆರಿಗೆ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಸೀರೆನೂ ಅಷ್ಟೇ, ನೀವು ಸೀರೆ ಚೂಸ್ ಮಾಡಬೇಕಾದ್ರೆ ಆದಷ್ಟು ನೆರಿಗೆ ಚೆನ್ನಾಗಿ ಬರುವಂತಹ ಸೀರೆನ ಚೂಸ್ ಮಾಡ್ಕೊಳ್ಳಿ. ಹಾಗೆ ಕಂಟಿನ್ಯೂಸ್ ಆಗಿ ನೆರಿಗೆ ತಗೊಳ್ತಾ ಹೋಗಬೇಕು. ತುಂಬ ನೆರಿಗೆ ಹಿಡ್ಕೊಳ್ಳೋಕ್ಕೆ ಕೈಯಲ್ಲಿ ಕಷ್ಟ ಆದರೆ ಒಂದು ಸ್ವಲ್ಪ ನಿಮ್ಮ ಕೈಗೆ ಎಷ್ಟಾಗುತ್ತೋ ಅಷ್ಟು ನೆರಿಗೆನ ಇಟ್ಕೊಳ್ಳಿ. ಆಮೇಲೆ ನೀವು ಅದನ್ನ ಕ್ಲಿಪ್ ಅಥವಾ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಹೋಗಬೇಕು. ಇವಾಗ ನಾನು ಈ ಸೈಡ್ಗೆ ನೆರಿಗೆನ ನೀಟಾಗಿ ಒಂದೇ ಅಳತೆಯಲ್ಲಿ ಜೋಡಿಸ್ಕೊಂಡು ಒಂದು ಕ್ಲಿಪ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಕಡೆಯೂ ಅಷ್ಟೇ, ಅಲ್ಲೂ ನೆರಿಗೆನ ಒಂದೇ ಅಳತೆಗೆ ಜೋಡಿಸ್ಕೊಂಡು ಅಲ್ಲೂ ಕೂಡ ಒಂದು ಕ್ಲಿಪ್ ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಯಾವ ನೆರಿಗೆನೂ ಮಿಸ್ ಆಗಬಾರ್ದು, ಎಲ್ಲ ನೆರಿಗೆನೂ ನೀಟಾಗಿ ಒಂದೇ ಅಳತೆಯಲ್ಲಿ ಜೋಡಿಸ್ಕೊಳ್ಳಿ. ಈಗ ಮತ್ತೆ ಮುಂದಿನ ಸೀರೆನ ನೀಟಾಗಿ ಹರಡ್ಕೊಂಡು ಸೇಮ್ ಅದೇ ಥರ ನೆರಿಗೆ ತಗೊಳ್ಳೋದನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ಸೆಕೆಂಡ್ ರೌಂಡ್ ಮತ್ತೆ ಹಾಗೆ ಸೇಮ್ ಅದೇ ಅಳತೆಗೆ ನೆರಿಗೆ ತಗೊಳ್ತಾ ಇದ್ದೀನಿ, ಎಲ್ಲೂ ಮಿಸ್ ಮಾಡ್ತಾ ಇಲ್ಲ. ನಿಮಗೆ ಎಷ್ಟು ನೆರಿಗೆ ಕೈಯಲ್ಲಿ ಹಿಡಿಯೋಕ್ಕಾಗುತ್ತೋ ಅಷ್ಟು ನೆರಿಗೆ ನೀವು ಇಟ್ಕೋಬೋದು. ಇನ್ನೇನು ನೆರಿಗೆ ಏನಾದ್ರು ಬೀಳುತ್ತೆ ಆ ಥರ ಏನಾದರೂ ಆದರೆ ನೀವು ಕ್ಲಿಪ್ ಅಥವಾ ಪಿನ್ ಹಾಕ್ಬೋದು. ಹಾಗೆ ಕಂಟಿನ್ಯೂಸ್ ಆಗಿ ನೆರಿಗೆಗಳನ್ನ ತಗೊಳ್ತಾ ಇದ್ದೀನಿ. ಈಗ ಮತ್ತೆ ಒಂದಷ್ಟು ನೆರಿಗೆ ಆದಮೇಲೆ ಅದನ್ನು ಮತ್ತೆ ನೀಟಾಗಿ ಜೋಡಿಸ್ಕೊಂಡು ಮೊದಲೇ ಹಾಕಿದ್ರಲ್ವ ಕ್ಲಿಪ್ಪು, ಅದ್ರ ಜೊತೆನೇ ಬೇಕಾದರೆ ಸೇರಿಸ್ಕೋಬೋದು. ಇಲ್ಲ ಆಗಲ್ಲ ಅಂದರೆ ನೀವು ಬೇರೆ ಸಪ್ರೇಟ್ ಇನ್ನೊಂದು ಕ್ಲಿಪ್ನ ಕೂಡ ಹಾಕ್ಕೋಬೋದು. ನಾನಿವಾಗ ಅದೇ ಕ್ಲಿಪ್ನಲ್ಲಿ ಅದಷ್ಟು ನೆರಿಗೆನ ಜೋಡಿಸಿದ್ದೀನಿ. ಈ ಕಡೆಯೂ ಅಷ್ಟೇ, ಅದೇನು ಕೆಳಗಡೆ ನೆರಿಗೆ ಈಗ ಸಪ್ರೇಟಾಗಿ ತೆಗೆದೆ ಅದನ್ನ ಮತ್ತೆ ನೀಟಾಗಿ ಒಂದೇ ಲೆವೆಲ್ಗೆ ಜೋಡಿಸ್ಕೊಂಡು ಅದನ್ನು ಮೊದಲು ಹಾಕಿದ್ನಲ್ವ ಕ್ಲಿಪ್ಪು ಅದ್ರ ಜೊತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅರ್ಧದಷ್ಟು ಸೀರೆ ನಾವು ನೆರಿಗೆ ತಗೊಂಡಾಗಿದೆ ನೋಡಿ. ನೀಟಾಗಿ
ನೆರಿಗೆಗಳು ಕಾಣಿಸ್ತಾ ಇದೆ. ಯಾವ ನೆರಿಗೆನೂ ಮಿಸ್ ಆಗಿಲ್ಲ. ಇದೇ ಥರ ನೀವು ಕೂಡ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಂಡು ಕ್ಲಿಪ್ ಹಾಕ್ಕೊಳ್ಳಿ. ಇವಾಗ ಮತ್ತೆ ಸೇಮ್ ಅದೇ ಪ್ರೋಸೆಸ್ ಮಾಡಿ ನಾನು ನೆಕ್ಸ್ಟ್ ಎಲ್ಲ ನೆರಿಗೆಗಳನ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ಇವಾಗ ನೀಟಾಗಿ ಜೋಡಿಸ್ಕೊಂಡು ಬೇರೆ ಕ್ಲಿಪ್ನ ಹಾಕ್ಕೊಳ್ತೀನಿ. ಇದ್ರ ಜೊತೆ ಸಾಕಾಗಲ್ಲ, ಹಾಗಾಗಿ ಇನ್ನೊಂದು ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೆರಗಿನ ಪೋರ್ಷನ್ ಹಾಗೆ ಇಲ್ಲಿ ಉಳಿದಿದೆ. ನಿಮಗೆ ಎಷ್ಟು ಸೆರಗು ಬೇಕಾಗ್ಬೋದು ಅಷ್ಟು ಬಿಟ್ಟು ಉಳಿದಿದ್ದಷ್ಟು ನೀವು ನೆರಿಗೆ ತಗೊಳ್ಬೋದು. ಮೊದಲು ಹೇಗೆ ಕ್ಲಿಪ್ ಹಾಕಿದರೆ ಅದೇ ಥರ ನೀಟಾಗಿ ಜೋಡಿಸ್ಕೊಂಡು ಎರಡು ಕಡೆನೂ ಕ್ಲಿಪ್ ಹಾಕ್ಕೋಬಿಡಿ. ಈಗ ಆಲ್ಮೋಸ್ಟ್ ಫುಲ್ ಸೀರೆ ನಾವು ನೆರಿಗೆ ತಗೊಂಡಾಗಿದೆ. ತುಂಬ ಫಾಸ್ಟಾಗಿ ಮಾಡ್ಬೋದು. ನಾನು ಇದು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಲೆಂತಿ ಅನಿಸುತ್ತೆ. ಆದರೆ ನೀವೇ ಮಾಡಲಿಕ್ಕೆ ಕೂತಾಗ ತುಂಬ ಫಾಸ್ಟಾಗಿ ನೆರಿಗೆಗಳನ್ನ ತಗೋಬೋದು. ಈಗ ಎರಡು ಕಡೆ ಕ್ಲಿಪ್ ಹಾಕ್ಕೊಂಡಿದ್ದೀರಾ, ಅದೇ ಥರ ಸೆಂಟ್ರಲ್ಲೂ ಸಹ ನೆರಿಗೆನ ನೀಟಾಗಿ ಜೋಡಿಸ್ಕೊಂಡು ಯಾವ ನೆರಿಗೆನೂ ಮಿಸ್ ಮಾಡದೆ ಜೋಡಿಸ್ಕೊಂಡು ಅಲ್ಲೂ ಕೂಡ ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಸೇಫಾಗಿರುತ್ತೆ. ಯಾಕಂದರೆ ಕೆಲವೊಂದು ಸಲ ಸೆಂಟ್ರಲ್ಲಿ ಒಂದೊಂದು ನೆರಿಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಸೆಂಟ್ರಲ್ಲೂ ಸಹ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಟ್ರೆ ಸೇಫಾಗಿರುತ್ತೆ. ಈಗ ಅಷ್ಟು ನೆರಿಗೆನ ನಾನು ಜೋಡಿಸ್ಕೊಂಡು ಇಲ್ಲೊಂದು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ನೀಟಾಗಿ ನೆರಿಗೆ ರೆಡಿಯಾಗಿದೆ. ಇನ್ನು ನಾವು ಸೆರಗಿನ ಪೋರ್ಷನ್ಗೆ ಬರೋಣ. ಸೆರಗನ್ನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ನಾವು ಮಾಮೂಲಿ ಸೀರೆ ಸೆರಗು ಹೇಗೆ ತೆಗಿತೀವಿ ಆ ಥರ ಇಲ್ಲೂ ಚಿಕ್ಕದಾಗಿ ಸೆರಗನ್ನು ರೆಡಿ ಮಾಡ್ಕೋಬೇಕು. ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟಿಟ್ಟು ಮಾಡ್ಕೊಳ್ಳಿ. ನಾನು ಮಾಮೂಲಿ ಒಂದು ಸೀರೆ ಸೆರಗು ತೆಗಿತೀವಲ್ಲ ಅಷ್ಟು ಅಳತೆ ಇಟ್ಕೊಂಡು ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ನೆರಿಗೆ ಅಷ್ಟೇ ಬಂತು, ಯಾಕಂದರೆ ನಾವು ಆಲ್ರೆಡಿ ಸೀರೆನ ಫೋಲ್ಡ್ ಮಾಡಿರೋದ್ರಿಂದ 3 ನೆರಿಗೆ ಅಷ್ಟೇ ಬರುತ್ತೆ. ತುದಿನಲ್ಲಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಂತರ ಸೆರಗಿನ ಕೆಳಭಾಗನೂ ನೆರಿಗೆನ ಸರಿ ಮಾಡಿಕೊಂಡು ಒಂದೆರಡು ಕಡೆ ಪಿನ್ ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಸೆರಗು ರೆಡಿಯಾಗಿದೆ. ತುದಿನಲ್ಲಿ ಆಲ್ರೆಡಿ ನಾವು ಪಿನ್ ಹಾಕ್ಕೊಂಡಿದ್ದೀವಿ. ಹಾಗೆ ಸ್ಟ್ರೈಟಾಗಿ ನೀಟಾಗಿ ಜೋಡಿಸ್ಕೊಂಡು ನಾನು ಮೇಲ್ಭಾಗದಲ್ಲೂ ಒಂದು ಪಿನ್ ಹಾಕ್ಕೊಳ್ತೀನಿ. ಇಲ್ಲಿ ನಾವು ಸೆರಗನ್ನ ಫೋಲ್ಡ್ ಮಾಡಿಕೊಂಡು ಆಮೇಲೆ ನೆರಿಗೆ ಮಾಡಿರೋದ್ರಿಂದ ಮಧ್ಯದಲ್ಲಿ ಯಾವುದಾದ್ರೂ ಲೇಯರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನೀಟಾಗಿ ಒಳಗಡೆ ಎಲ್ಲನೂ ಸೇರಿದೆಯಾ ಅಂತ ನೋಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಒಂದು ಮೂರು ಕಡೆ ಪಿನ್ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ಫುಲ್ಲು ಸೀರೆ ನೆರಿಗೆ 2 ಸೈಡು ಮತ್ತು ಸೆರಗಿನ ಭಾಗ ಎಲ್ಲನೂ ನೀಟಾಗಿ ರೆಡಿಯಾಗಿದೆ. ಈಗ ನಾವು ಲಕ್ಷ್ಮಿಗೆ ಸೀರೆ ಉಡ್ಸೋಣ. ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಹೇಗೆ ಕಳಶವನ್ನು ರೆಡಿ ಮಾಡ್ಕೊಳ್ತೀರೋ ಹಾಗೆ ರೆಡಿ ಮಾಡ್ಕೊಳ್ಳಿ. ನಾನು ಇಲ್ಲಿ ವಿಡಿಯೋಗೋಸ್ಕರ ಜಸ್ಟ್ ಒಂದು ಹೈಟ್ ಬರಲಿಕ್ಕೆ ಕೆಳಗಡೆ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಬಿಂದಿಗೆನ ಇಟ್ಟಿದ್ದೀನಿ. ನೀವು ಅದೇನು ಅಕ್ಕಿ ನೀರು ಯಾವ್ದು ಹಾಕ್ತೀರೋ ಅದನ್ನೆಲ್ಲ ನೋಡಿಕೊಂಡು ಆ ಥರ ರೆಡಿ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಇವಾಗ ಸೀರೆನ ಸೆರಗಿನ ಪೋರ್ಷನ್ ತಗೊಂಡಿದ್ವಲ್ಲ ಅದನ್ನು ಹಿಂಭಾಗಕ್ಕೆ ಬಿಟ್ಟು ಸೀರೆನ ಈಕ್ವಲ್ ಆಗಿ ಡಿವೈಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಹಾಕ್ಕೊಳ್ತಾ ಇದ್ದೀನಿ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಥರ ಹಾಕ್ಕೊಳ್ಬೇಕು. ಕೆಳಗಡೆ ನೀವು ನೀಟಾಗಿ ಜೋಡಿಸ್ಕೊಳ್ಬೇಕು. ನೆರಿಗೆಯ 4 ಭಾಗ ಇದೆ ಅಲ್ವಾ, ಆ 4 ಭಾಗನೂ ಒಂದೇ ಲೆವೆಲಲ್ಲಿ ಇರಬೇಕು. ಕೆಳಗಡೆ ಉದ್ದ ಗಿಡ್ಡ ಇರಬಾರ್ದು. ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಅಳತೆ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಮಧ್ಯದಲ್ಲಿ ಎಲ್ಲೂ ಕ್ಲಿಪ್ನ ತೆಗಿಲಿಕ್ಕೆ ಹೋಗಬೇಡಿ. ಎಲ್ಲ ನೆರಿಗೆಗಳು ಒಂದೇ ಅಳತೆ ಬರೋವರೆಗೂ ನೀಟಾಗಿ ಹಾಗೆ ಜೋಡಿಸ್ಕೋಬೇಕು. ಎಲ್ಲ ನೆರಿಗೆನೂ ಒಂದೇ ಅಳತೆಗೆ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ನೆರಿಗೆಗಳು ಕರೆಕ್ಟಾಗಿದೆಯಾ ಅಂತ. ಚೆಕ್ ಮಾಡಿಕೊಂಡು ಜೋಡಿಸ್ಕೊಂಡಾದಮೇಲೆ ನಿಧಾನಕ್ಕೆ ಬಿಟ್ಟು ಇವಾಗ ನಾವು ಬಿಂದಿಗೆ ಕಾಣ್ತಾ ಇದೆಯಲ್ಲ ಆ ಪೋರ್ಷನ್ನ ನಾವು ಕ್ಲೋಸ್ ಮಾಡ್ಕೋಬೇಕು.
ಹಾಗಾಗಿ ಒಳಗಿನ ಭಾಗದಿಂದ ಹಿಂದಿನ ನೆರಿಗೆ ಇದೆಯಲ್ಲ ಅದನ್ನು ಎಳ್ಕೊಂಡು ನಾವು ಸೇಫ್ಟಿ ಪಿನ್ನಲ್ಲಿ ಸೆಕ್ಯೂರ್ ಮಾಡಬೇಕು. ಆದಷ್ಟು ಒಳಭಾಗದಿಂದ ಪಿನ್ನನ್ನು ಹಾಕಿ ಟೈಟಾಗಿ ಹಾಕಬೇಕು. ಹಾಗೆ ಕೆಳಗಡೆನೂ ಬೇಕಾದರೆ ಇನ್ನೊಂದು ಪಿನ್ ಕೂಡ ಅಲ್ಲೂ ಒಂದು ಪಿನ್ನ ಹಾಕ್ಕೋಬೋದು. ಇವಾಗ ಎಲ್ಲ ನೆರಿಗೆನ ಮೇಲ್ಭಾಗದಲ್ಲೂ ನೀಟಾಗಿ ಜೋಡಿಸ್ಕೊಳ್ಳಿ. ಯಾವುದಾದ್ರೂ ನೆರಿಗೆ ಮಿಸ್ ಆಗಿದ್ದರೆ ಅದನ್ನ ಕರೆಕ್ಟಾಗಿ ಜೋಡಿಸ್ಕೋಬೇಕು. ಈಗ ಜೋಡಿಸ್ಕೊಂಡು ಆಗಿದೆ. ನೆಕ್ಸ್ಟು ನಾವು ಇದಕ್ಕೆ ಸೊಂಟದ ಪಟ್ಟಿನ ಕಟ್ಟಬೇಕು. ಆವಾಗ ಎಲ್ಲ ನೆರಿಗೆಗಳು ನೀಟಾಗಿ ನಿಲ್ಲುತ್ತೆ. ಸೊಂಟದ ಪಟ್ಟಿ ಕಟ್ಟೋವರೆಗೂ ಎಲ್ಲೂ ನೀವು ಕ್ಲಿಪ್ಪನ್ನ ರಿಮೂವ್ ಮಾಡಲಿಕ್ಕೆ ಹೋಗಬಾರ್ದು. ಈಗ ಸೊಂಟದ ಪಟ್ಟಿ ಕಟ್ಟಿಯಾಗಿದೆ. ನೆಕ್ಸ್ಟು ನಾವು ನೆರಿಗೆಗೆ ಹಾಕಿರುವಂಥ ಕ್ಲಿಪ್ಗಳನ್ನ ಒಂದೊಂದಾಗಿ ರಿಮೂವ್ ಮಾಡ್ತಾ ಬರಬೇಕು. ಹಾಗೆ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಕ್ಲಿಪ್ನ ರಿಮೂವ್ ಮಾಡಿ. ಇವಾಗ ಎಲ್ಲ ನೆರಿಗೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಕಾಣ್ತಿರೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಎಲ್ಲ ಒಂದೇ ಸಲ ಕ್ಲಿಪ್ನ ರಿಮೂವ್ ಮಾಡಬೇಡಿ. ಒಂದು ಸೈಡು ಕ್ಲಿಪ್ನ ರಿಮೂವ್ ಮಾಡಿಬಿಟ್ಟು ನೀಟಾಗಿ ನೆರಿಗೆ ಎಲ್ಲ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಆದಮೇಲೆ ನೆಕ್ಸ್ಟು ಇನ್ನೊಂದು ಭಾಗಕ್ಕೆ ಹೋಗಿ. ಈಗ ಇನ್ನೊಂದು ಕಡೆ ಇರೋ ಕ್ಲಿಪ್ಗಳನ್ನೂ ರಿಮೂವ್ ಮಾಡ್ಕೊಳ್ಳೋಣ. ಕ್ಲಿಪ್ಪು ರಿಮೂವ್ ಮಾಡಾದಮೇಲೆ ಅಲ್ಲೂ ಸಹ ಈ ಕಡೆ ಹೇಗೆ ನಾವು ನೆರಿಗೆನ ಸ್ಪ್ರೆಡ್ ಮಾಡ್ಕೊಂಡ್ವಿ ಅದೇ ಥರ ನೀಟಾಗಿ ನೆರಿಗೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ಹೇಳಿದ್ದು ಆದಷ್ಟು ನೆರಿಗೆ ಸ್ಟಿಫಾಗಿ ನಿಲ್ಲೋ ಥರ ಇರೋ ಸೀರೆಗಳನ್ನ ಚೂಸ್ ಮಾಡ್ಕೊಳ್ಳಿ. ಈಗ ಎರಡೂ ಕಡೆ ಆಲ್ಮೋಸ್ಟ್ ಎಲ್ಲ ನೆರಿಗೆಗಳು ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಒಳಗೆ ನೆರಿಗೆಗಳು ಸೇರ್ಕೊಂಡಿರ್ತವೆ, ಅದನ್ನೆಲ್ಲ ನೀಟಾಗಿ ತೆಗೆದು ಹಾಗೆ ನೀಟಾಗಿ ಎರಡೂ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಬೇಕಾದರೆ ನಾವು ಕೊನೆಯಲ್ಲೂ ಕೂಡ ಒಂದು ಸಲ ನೀಟಾಗಿ ನೆರಿಗೆನ ಎಲ್ಲ ಜೋಡಿಸ್ಕೊಳ್ಬೋದು. ನೆಕ್ಸ್ಟು ನಾವು ಹಿಂದೆ ಬಿಟ್ಟಂಥ ಸೆರಗಿನ ಪೋರ್ಷನನ್ನು ತಗೊಂಡು ಅದನ್ನು ಒಂದು ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಳಿ. ನಾವು ಇಲ್ಲಿ ನೆರಿಗೆ ಎಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಅದನ್ನ ಕರೆಕ್ಟಾಗಿ ಜೋಡಿಸ್ಕೊಂಡು ಈಗ ನಾವು ಇಲ್ಲಿ ಕೋಲ್ ಹಾಕಿದ್ವಲ್ವ, ಕೈ ಥರ ಕಾಣಿಸುತ್ತೆ, ಅಲ್ಲಿಗೆ ಎರಡೂ ಕಡೆ ನಾವು ಹಾಕ್ಕೋಬೇಕು. ವಿಡಿಯೋದಲ್ಲಿ ಕಾಣಿಸ್ತಿದೆ ಅಲ್ವಾ, ಅದೇ ಥರ ಹಾಕ್ಕೊಳ್ಬೇಕು. ಇಲ್ಲಿ ನೀವು ಕಳ್ಸದ ಮೇಲೆ ಕಾಯಿ ಮತ್ತು ಮುಖವಾಡ ಇಟ್ಟಾಗ ಅದು ಹಿಂಭಾಗಕ್ಕೆ ಕರೆಕ್ಟಾಗಿ ನಿಲ್ಲುತ್ತೆ. ನಾನಿಲ್ಲಿ ಕಾಯಿ ಇಟ್ಟಿಲ್ವಲ್ಲ, ಹಾಗಾಗಿ ಸ್ವಲ್ಪ ಅದು ಮುಂದೆ ಬರ್ತಾ ಇದೆ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಎರಡೂ ಕಡೆ ನೀಟಾಗಿ ಹಾಕ್ಕೊಳ್ಳಿ. ಆಮೇಲೆ ನೀವು ಇದ್ರ ಮೇಲೆ ಹೂನ ಕೂಡ ಇಳಿಬಿಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕೆಲವೊಂದು ಜ್ಯುವೆಲರಿ ಹಾಕಿ ನಿಮಗೆ ಅಲಂಕಾರಿಕವಾಗಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಫುಲ್ಲು ಮುಖವಾಡ ಎಲ್ಲ ಇಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿ ತೋರಿಸ್ತಾ ಇಲ್ಲ, ಜಸ್ಟ್ ಸೀರೆ ಹೇಗೆ ಉಡೋದು ಅಂತ ತೋರಿಸ್ಕೊಟ್ಟು ಅದಕ್ಕೆ ಕೆಲವೊಂದು ಜ್ಯುವೆಲರೀಸ್ನ ಹಾಕಿ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಆ ಹಿಂದಿನ ಸೆರಗಿ ಇದೆ ಅಲ್ವಾ, ಅದನ್ನು ಬೇಕಾದರೆ ನೀವು ಆಮೇಲೆ ಜ್ಯುವೆಲರಿ ಎಲ್ಲ ಹಾಕ್ಕೊಂಡಾದ್ಮೇಲೂ ಹಾಕ್ಕೋಬೋದು. ಯಾಕಂದರೆ ಜ್ಯುವೆಲರಿ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಮೊದಲೇ ಹಾಕ್ಕೊಂಡ್ರೆ. ಸೊ ಜ್ಯುವೆಲರೀಸ್ನ ಹಾಕ್ಕೊಂಡು ನಂತರ ಬೇಕಾದರೆ ನೀವು ಆ ಸೆರಗನ್ನ ಹಾಗೆ ಹಾಕ್ಕೋಬೋದು. ಲಕ್ಷ್ಮೀ ದೇವಿ ಅಲಂಕಾರ ಪ್ರಿಯೆ ಆಗಿರೋದ್ರಿಂದ ಎಷ್ಟು ಜ್ಯುವೆಲರೀಸ್ ಬೇಕಾದರೂ ಎಷ್ಟು ಜ್ಯುವೆಲರೀಸ್ ಅಲಂಕಾರ ಬೇಕಾದರೂ ಮಾಡ್ಬೋದು. ಹೂಗಳನ್ನ ಯೂಸ್ ಮಾಡ್ಕೊಂಡು ಲಕ್ಷ್ಮೀ ದೇವಿ ತುಂಬ ಇಷ್ಟವಾಗಿ ಮಾಡ್ತಿರೋ ಅಷ್ಟು ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ. ಹೂ ಎಲ್ಲವನ್ನು ಇಟ್ಟು ನಾವು ಅಲಂಕಾರ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ನಿಮಗೆ ಜಡೆನೂ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಅಲಂಕಾರಿಕವಾಗಿ ಈ ಜಡೆನೂ ನೀವು ಸೈಡಲ್ಲಿ ಇಡ್ಬೋದು. ಉದ್ದವಾಗಿರೋ ಜಡೆ ತೊಗೋಬೇಡಿ. ಈ ಲಕ್ಷ್ಮೀ ದೇವಿಗಂತಲೇ ಚಿಕ್ಕದಾಗಿ ಜಡೆ ಬರುತ್ತೆ, ಅದನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಯಾರು ಫಸ್ಟ್ ಟೈಮ್ ಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇದ್ದೀರಾ ಅವರಿಗಂತೂ ಇದು ತುಂಬ ಈಸಿ ಮೆಥಡು. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸೋದು ಅಂತ.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್. ಈಗ ಕಂಪ್ಲೀಟಾಗಿ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸಿ ರೆಡಿಯಾಗಿದೆ. ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ನಿಧಾನವಾಗಿ ಉಡಿಸಿರೋ